ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ. SA2 ಸಂಕಲನಾತ್ಮಕ ಮೌಲ್ಯಮಾಪನ ಮುಗಿದ ನಂತರ ಏಪ್ರಿಲ್ 8ನೇ ತಾರೀಕಿನ ಒಳಗಾಗಿ ಮಕ್ಕಳ ಫಲಿತಾಂಶವನ್ನು ಘೋಷಣೆಯನ್ನು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಗೋಷವಾರೆಯನ್ನು ಆಗ್ತಕ್ಕಂಥ ಪ್ರಯತ್ನವೂ ಕೂಡ ನಮ್ಮ ಒಂದು ಮೌಲ್ಯಮಾಪನದ ಒಂದು ಭಾಗವಾಗಿ ಆಗುತ್ತೆ ಅಂತಕ್ಕಂಥದ್ದು. ಸೊ ಇದರ ಒಂದು ನಮೂನೆಯನ್ನು ತಿಳಿಸೋದಕ್ಕೆ ಬಯಸ್ತೀನಿ ಈ ರೀತಿ, ಮತ್ತು ಇದಕ್ಕಿಂತ ಪೂರಕವಾಗಿ ತಮ್ಮ ಹಂತದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಗೋಷವಾರೆ ನಮೂನೆಯನ್ನು ತಾವು ಕೂಡ ಸಿದ್ಧಪಡಿಸ್ಕೋಬೋದು. ಮೊದಲಿಗೆ ತರಗತಿ ಅಂತಕ್ಕಂಥ ಕಾಲಮ್ಸ್ ಇರಬೇಕು. ನಂತರ ಶಾಲೆಗೆ ದಾಖಲಾದ ಮಕ್ಕಳ ಸಂಖ್ಯೆಯನ್ನು ಬರೆಯೋದಕ್ಕೆ ಕಾಲಮ್, ಹೆಚ್ಚಿನ ಕಾಲಮ್ ಅವಶ್ಯಕದಲ್ಲಿ ತಾವು ಬರ್ಕೋಬೋದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಅಥವಾ ಹಿಂದುಳಿದ ವರ್ಗ ಅಥವಾ ಸಾಮಾನ್ಯ ಅಂತಕ್ಕೂ ಕೂಡ ಕಾಲಮ್ ಮಾಡ್ಕೋಬೋದು. ಲಾಸ್ಟ್ ಕಾಲಮ್ ಒಟ್ಟು ಅಂತಕ್ಕಂಥದ್ದು. ಪ್ರತಿಯೊಂದು ಕಾಲಮಲ್ಲೂ ಕೂಡ ಪರೀಕ್ಷೆಗೆ ಹಾಜರಾದಂಥ ವಿದ್ಯಾರ್ಥಿಗಳು, ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂಥ ವಿದ್ಯಾರ್ಥಿಗಳು, ಪರೀಕ್ಷೆಯಲ್ಲಿ ಅನುತ್ತೀರ್ಣ ಅಂತಕ್ಕಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಅನುತ್ತೀರ್ಣ ಅನ್ನೋದಕ್ಕಿಂತಲೂ ಕೂಡ ಪರೀಕ್ಷೆಯನ್ನು ತೆಗೆದುಕೊಳ್ಳದೇ ಇರತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಅಂತೇಳಿ ತಾವು ಭಾವಿಸ್ಕೋಬೋದು. ಯಾಕೆಂದರೆ ಕಾರಣಾಂತರಗಳಿಂದ ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಂಕಲನಾತ್ಮಕ ಮೌಲ್ಯಮಾಪನಕ್ಕೆ ಹಾಜರಾಗದೇ ಇದ್ದಂಥ ಪಕ್ಷದಲ್ಲಿ ಅಲ್ಲೂ ತಾವು ಸ್ಟ್ಯಾಟಿಸ್ಟಿಕ್ಸನ್ನು ಬಳಸೋದಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಏಕೆಂತೇಳಿದರೆ ಅನುತ್ತೀರ್ಣ ಅಂತಕ್ಕಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಮತ್ತು ನಮ್ಮ ಒಂದು ವ್ಯವಸ್ಥೆಯಲ್ಲಿ ಈಗ ಇಲ್ಲ ಅಂತಕ್ಕಂಥದ್ದು. ಹಾಜರಾತಿಯ ಆಧಾರದ ಮೇಲೆ ಮಕ್ಕಳನ್ನು ಪ್ರಮೋಟ್ ಮಾಡ್ತಕ್ಕಂಥ ವ್ಯವಸ್ಥೆ ಇರೋದರಿಂದ ಸೊ ತಾವು ಆ ಕಾಲಮನ್ನು ಬದಲಾವಣೆ ಮಾಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದಕ್ಕಿಂತ ಪೂರಕವಾದಂಥ ಉತ್ತಮ ಗೋಷವಾರೆ ನಮೂನೆಯನ್ನು ಸಿದ್ಧ